ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ವಿಜಯಾಂಬಿಕಾ ಪಾಲಿಗೆ ಚಂಡೆಯ ಅವತಾರವನ್ನು ತಾಳಿ ಮನೆ ನುಗ್ತಿದ್ದಾಳೆ ಶ್ರಾವಣಿಯ. ಅತ್ತ ಕಡೆ ವೀರು ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸುಬ್ಬು ಮತ್ತು ಶ್ರಾವಣಿ ಇಬ್ಬರು ಕೂಡ ಅವರ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಹಾಗಾಗಿ ಅವರು ಕೂಡ ಅವರ ಬದುಕಿನ ಬಗ್ಗೆ ಯೋಚನೆ ಮಾಡಬೇಕು. ನಾವಿಲ್ಲಿ ಇದ್ದಷ್ಟು ಕೂಡ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಅಂತ ಹೇಳಿ ವೀರು ಮತ್ತು ನಂದಿನಿ ಅಮ್ಮ ಇಬ್ರು ಕೂಡ ಯೋಚನೆ ಮಾಡಿ ಆ ಮನೆ ಬಿಟ್ಟು ಹೋಗೋ ತೀರ್ಮಾನಕ್ಕೆ ಬರ್ತಾರೆ. ಇದರ ನಡುವೆ ಇಲ್ಲಿ ವೀರು ಅವರು ಎಲೆಕ್ಷನ್ಗೆ ನಿಲ್ಲುವುದು ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತದೆ. ಆ ಒಂದು ಪಕ್ಷ ಟಿಕೆಟ್ ಕೊಡುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ, ಬಟ್ ಮೀಟಿಂಗ್ಗೆ ಕರೆದಿಲ್ಲ. ಟಿಕೆಟ್ ಮೀಟಿಂಗ್ಗೆ ಅದನ್ನ ನೋಡಿದ ಅನುಮಾನ ಬರುತ್ತೆ, ಖಂಡಿತವಾಗ್ಲೂ ಇವರು ಟಿಕೆಟ್ ಕೊಡ್ತಾರಾ ಅಂತ. ಆದ್ರೆ ಕೊಡ್ಲೇಬೇಕಲ್ವಾ, ಈ ಪಕ್ಷ ಕಟ್ಟಿದ್ದೆ ಇವರಿಂದಾನೇ ಪಕ್ಷ ಇದ್ದಿದ್ದು. ಇಲ್ಲಿವರೆಗೂ ಈ ಪಕ್ಷ ಬಂದಿದೆ ಅಂದ್ರೆ ಅದಕ್ಕೆ ಕಾರಣನೇ ವೀರು ಅವರು. ಅವರನ್ನೇ ಬಿಟ್ರೆ ಖಂಡಿತ ಪಕ್ಷ ಉಳಿಯತ್ತ. ಜನತೆ ವೋಟ್ ಹಾಕ್ತಿದ್ದು ಪಕ್ಷಕ್ಕಿಂತ ವೀರು ಅವ್ರಿಗೆ ಅಂತ ಹೇಳಿ ಮಾತನಾಡ್ಕೋತಾರೆ. ಇತ್ತ ಕಡೆ ವಿಜಯಾಂಬಿಕಾ ತಾನು ಫಂಡ್ ರೈಸ್ ಮಾಡ್ತೀನಿ, ಪಾರ್ಟಿಗೆ ಫಂಡ್ ಅನ್ನು ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಆ ಒಂದು ಟಿಕೆಟ್ ಅನ್ನ ತನ್ನ ಒಂದು ತೆಕ್ಕೆಗೆ ತಗೊಂಡಿದ್ದಾರೆ ವಿಜಯಾಂಬಿಕಾ ಉದ್ದೇಶ ಆಗಿರುವುದು ಜಸ್ಟ್ ವೀರುವನ್ನ ಇಳಿಸಿ ಎಲೆಕ್ಷನ್ ನಲ್ಲಿ ಗೆಲ್ಲಬೇಕು ಅನ್ನೋದಷ್ಟೇ ಅಲ್ಲ, ಆಕೆಗೆ ತಾನೇ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಮಹದಾಸೆ ಇದೆ. ಅದೇ ಕಾರಣಕ್ಕೋಸ್ಕರನೇ ಏನ್ ಬೇಕಿದ್ರು ಮಾಡೋದಕ್ಕೂ ಕೂಡ ವಿಜಯಾಂಬಿಕಾ ರೆಡಿ ಆಗಿದ್ದಾರೆ. ಈಗ ತಮ್ಮಂಗೆ ಸಿಗ್ಬೇಕಾಗಿದ್ದಂತ ಆ ಒಂದು ಸ್ಥಾನವನ್ನ ಕೂಡ ತಾವೇ ತಗೊಂಡಿದ್ದಾರೆ ಟಿಕೆಟ್ನ. ಈ ಒಂದು ವಿಷಯ ವೀರು ಅವರ ಮನೆಯಲ್ಲೂ ಕೂಡ ಗೊತ್ತಾಗಿದೆ ತಡ ವೀರು ಅವರು ಕುಸಿದು ಹೋಗ್ತಾರೆ. ಮನೆಯವ್ರು ಎಲ್ರಿಗೂ ಬೇಜಾರ ಆಗತ್ತ. ಯಾಕಂದ್ರೆ ಆ ಒಂದು ಪಕ್ಷಕ್ಕೋಸ್ಕರ ಯಾವುದೇ ಪಕ್ಷಕ್ಕೂ ಕೂಡ ಹೋಗದೆ ಆ ಪಕ್ಷವನ್ನ ಸಂಘಟಿಸಿ ಬೆಳೆಸಿದಂತ ವೀರು ಅವ್ರಿಗೆ ಪಕ್ಷದವರು ಟಿಕೆಟ್ ಕೊಡದ ವಿಜಯಾಂಬಿಕಾ ಆಸೆಗೆ ಮಾರು ಹೋಗಿ ಟಿಕೆಟ್ ಅನ್ನ ಅವ್ರಿಗೆ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಆಕೆ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ, ಪಕ್ಷ ಗೆಲ್ಲೋದೇ ಇಲ್ಲ. ಯಾಕಂದ್ರೆ ಅಲ್ಲಿ ಜನಗಳು ಗೆಲ್ಲಿಸ್ತಾ ಇದ್ದಿದ್ದು ವೀರು ಅವರ ಮುಖವನ್ನ ನೋಡ್ಕೊಂಡೇ ಹೊರತು ಪಕ್ಷದ ಹೆಸರಿನಿಂದಲ್ಲ ಅಂತ ಎಲ್ಲರೂ ಕೂಡ ಮಾತನಾಡ್ಕೋತಾರೆ. ಜೊತೆಗೆ ಆಗಿದ್ದೆಲ್ಲ ಒಳ್ಳೇದೇ ಆಯ್ತು, ಏನೇ ಆದ್ರೂ ಕೂಡ ಅದನ್ನ ಸ್ವೀಕರಿಸಿ ಮುಂದೆ ಸಾಗ್ಬೇಕಲ್ವಾ. ಇಷ್ಟು ದಿನ ನನಗೆ ಜನಗಳ ಸೇವೆ ಮಾಡಬೇಕು ಅನ್ನೋದಿತ್ತು, ಮುಂದೆ ಅದರ ಒಂದು ಅದೃಷ್ಟ ನನಗೆಲ್ಲ ಅನ್ಸತ್ತೆ ಅಂತ ವೀರು ಅವರು ಅನ್ಕೋತಾರೆ. ಆದ್ರೆ ಇಲ್ಲಿ ನಂದು ನಿಯಮ ಇಲ್ಲ, ನೀವು ಸ್ಪರ್ಧೆ ಮಾಡ್ತೀರಾ, ಜನಗಳ ಸೇವೆ ಮಾಡುವುದೇ ನಿಮ್ಮ ಉದ್ದೇಶ. ಆದ್ರೆ ವಿಜಯಾಂಬಿಕಾ ಉದ್ದೇಶ ಜನಗಳ ಸೇವೆ ಮಾಡುವುದಾ? ಖಂಡಿತ ಇಲ್ಲ. ನೀವು ನಿಮ್ಮ ಉದ್ದೇಶವನ್ನ ಬಿಡಬಾರ್ದು. ಪಕ್ಷಕ್ಕೆ ನೀವು ಬೇಡದೆ ಇರಬಹುದು, ಆದ್ರೆ ಜನತೆಗೆ ನೀವು ಬೇಕಾಗಿದ್ರೆ ಜನಗಳ ಸೇವೆನೇ ನಿಮಗೆ ಮುಖ್ಯ ಆಗಿರ್ಬೇಕು ಅಂತ ಹೇಳಿದ ನೀವು ಸ್ವತಂತ್ರ ಅಭ್ಯರ್ಥಿಯಾಗಿ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತಾರೆ. ಮನೆಯವ್ರು ಎಲ್ಲರ ಸಪೋರ್ಟ್ ಕೂಡ ಅದಕ್ಕೆ ಸಿಗುತ್ತೆ. ಖಂಡಿತವಾಗ್ಲೂ ಇದರಿಂದ ಗೆಲ್ಲುವುದಕ್ಕೆ ಸಾಧ್ಯನಾ ಅಂತ ವೀರು ಅವ್ರು ಕೇಳಿದಾಗ ಖಂಡಿತ ಗೆಲ್ತೀರಾ, ನಿಮ್ಮಿಂದಾನೇ ಪಕ್ಷ ಇದ್ದಿದ್ದು, ನಿಮ್ಗೇನೆ ಓಟ್ ಬೀಳ್ತಾ ಇದ್ದಿದ್ದು, ಪಕ್ಷಕ್ಕಲ್ಲ ಅಂತ ಹೇಳಿ ಮನೆಯವ್ರು ಎಲ್ಲರೂ ಕೂಡ ಧೈರ್ಯವನ್ನ ತುಂಬುತ್ತಾರೆ. ಕೊನೆಗೂ ಕೂಡ ಇಲ್ಲಿ ವೀರು ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲುವುದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ಇಲ್ಲಿ ವಿಜಯಾಂಬಿಕಾ ಅನ್ಕೋತಿದ್ದಾರೆ, ಖಂಡಿತ ಟಿಕೆಟ್ ನನಗೆ ಸಿಕ್ಕಿರೋದ್ರಿಂದ ವೀರು ಖಂಡಿತ ಸ್ಪರ್ಧೆ ಮಾಡುವುದಿಲ್ಲ, ನನ್ಗೆ ಯಾವುದೇ ರೀತಿಯ ಫೈಟರ್ ಕೂಡ ಇಲ್ಲ, ಏನೇ ಇದ್ರೂ ಗೆಲ್ಲುವುದು ನಾನೇ ಅಂತ ಹೇಳಿ ತುಂಬಾನೇ ಬೆಂದಾಸಾಗಿ ಭರ್ಜರಿಯಾಗಿ ತಮ್ಮ ಪ್ರಚಾರವನ್ನ ಹಮ್ಕೋತಿದ್ದಾರೆ ವಿಜಯಾಂಬಿಕಾ. ಆದ್ರೆ ಅವರಿಗೆ ಶಾಕಿಂಗ್ ವಿಷಯ ಕಾದದ. ನಿಜಕ್ಕೂ ಒಂದು ಕ್ಷಣಕ್ಕೂ ಕೂಡ ಊಹೆ ಮಾಡಿರ್ಲಿಲ್ಲ ವಿಜಯಾಂಬಿಕಾ ಇಲ್ಲಿ ವೀರು ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ತಾರೆ ಅಂತ. ಫೈನಲಿ ಘೋಷಣೆ ಆಗೇ ಬಿಟ್ಟಿದೆ, ವೀರು ಅವರು ಸ್ವತಂತ್ರ ಅಭ್ಯರ್ಥಿ ಆಗಿದ್ದಾರೆ. ಒಂದು ಕಡೆ ಭಯ ಆದ್ರೂ ಕೂಡ ಮಗದೊಂದು ಕಡೆ ಪಕ್ಷನೇ ಇಲ್ಲ, ಪಕ್ಷದ ಕಾರ್ಯಕರ್ತವ್ರ ಜೊತೆ ಕೆಲಸ ಮಾಡೋದಿಲ್ಲ, ಗೆಲ್ಲೋದಕ್ಕೆ ಹೇಗೆ ಸಾಧ್ಯ? ಒಂದಷ್ಟು ಓಟ್ಗಳು ಬಿಡಬಹುದು ಅಷ್ಟೇ. ಖಂಡಿತ ನನ್ನ ಜೊತೆ ಪಕ್ಷ ಇದೆ, ಕಾರ್ಯಕರ್ತರಿದ್ದಾರೆ, ಜನಗಳಿದ್ದಾರೆ, ಖಂಡಿತ ನಾನೇ ಗೆಲ್ತೀನಿ ಅಂತ ಹೇಳಿ ವಿಜಯಾಂಬಿಕಾ ಅನ್ಕೋತಿದ್ದಾರೆ. ಜೊತೆಗೆ ಪ್ರಚಾರಕ್ಕೆ ವೀರು ಮಾಡಿರ್ತಕ್ಕಂಥ ಆ ಒಂದು ತಪ್ಪಿನ ಕೆಲಸವನ್ನೇ ಮುಂದಿಟ್ಕೊಂಡು ವೋಟ್ ಬ್ಯಾಂಕ್ ಅನ್ನ ಶುರು ಮಾಡ್ಕೋತಿದ್ದಾರೆ ವಿಜಯಾಂಬಿಕಾ. ಖಂಡಿತವಾಗ್ಲೂ ಇಲ್ಲಿ ವೀರು ಅವರು ತಪ್ಪು ಮಾಡಿದ್ರ? ಖಂಡಿತ ಅವ್ರು ಯಾವುದೇ ರೀತಿ ತಪ್ಪು ಮಾಡಿರ್ಲಿಲ್ಲ. ಆದ್ರೂ ಕೂಡ ಪಕ್ಷದ ಆ ಒಂದು ತನ್ನ ಪೋಸ್ಟ್ಗೆ ರಾಜೀನಾಮೆ ಕೊಟ್ಟು ಕೆಳಗಡೆ ಇಳಿದಿದ್ರು, ಬಿಕಾಸ್ ಪಕ್ಷಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅಂತ. ಆದ್ರೆ ಇವತ್ತು ಆ ಸುಳ್ಳನ್ನೇ ನಿಜ ಅಂತ ಹೇಳಿ ಬಿಂಬಿಸುವುದಕ್ಕೆ ವಿಜಯಾಂಬಿಕಾ ಮುಂದಾಗ್ತಿದ್ದಾರೆ. ಅವತ್ತು ಕೂಡ ವಿಜಯಾಂಬಿಕಾನೇ ವೀರು ಬದುಕಲ್ಲಿ ಆಟ ಆಡಿದ್ದು. ಇವತ್ತು ಕೂಡ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ತಿದ್ದಾಗನೇ ವೀರು ಅವರ ಬಗ್ಗೆ ತಪ್ಪು ಪ್ರಚಾರವನ್ನ ಮಾಡುವುದಕ್ಕೆ ವಿಜಯಾಂಬಿಕಾ ಶುರು ಮಾಡ್ಕೋತಿದ್ದಾರೆ. ಅತ್ತ ಕಡೆ ವೀರು ಅವರು ನಾಮಿನೇಷನ್ ಅನ್ನ ಫೈಲ್ ಮಾಡೋದ್ರ ಮುಖಾಂತರ ಇಲ್ಲಿ
ತಾವು ಎಲೆಕ್ಷನ್ಗೆ ನಿಂತಿರುವುದನ್ನ ಕನ್ಫರ್ಮ್ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಅವರಿಬ್ರು ನಂದಿನಿಯಮ್ಮ ಮತ್ತೆ ವೀರು ಅವರು ಹೇಗೆ ಮನೆ ಬಿಟ್ಟು ಹೋಗ್ಬೇಕು ಅನ್ನೋ ತೀರ್ಮಾನವನ್ನ ಮಾಡ್ಕೊಂಡಿದ್ರು, ಆ ಒಂದು ವಿಷಯವನ್ನ ಮನೆಯವ್ರ ಮುಂದೆ ಕೂಡ ಪ್ರಸ್ತಾಪವನ್ನ ಮಾಡ್ತಾರೆ. ತಮ್ಮಿಂದ ಏನಾದ್ರೂ ಬೇಜಾರ ಆಯ್ತಾ ಅದಕ್ಕೆ ಮನೆ ಬಿಟ್ಟು ಹೋಗ್ತಿದ್ದಾರೆ ಅಂತ ಪದ್ದು ಮತ್ತೆ ಸುಬ್ಬು ಅನ್ಕೋತಾರೆ. ಬಟ್ ಆ ರೀತಿ ಏನಿಲ್ಲ, ನೀವು ನಮ್ಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ, ಎಷ್ಟು ದಿನ ಅಂತ ನಿಮಗೆ ಭಾರವಾಗಿರಕ್ಕಾಗತ್ತ ಅಂತ ಹೇಳಿದಾಗ, ಇಲ್ಲ ನೀವು ನಮ್ಮ ಜೊತೆನೇ ಇರಬೇಕು, ಕಳಿಸ್ಕೊಡೋದಿಲ್ಲ ಅಂತ ಸುಬ್ಬು ಶ್ರಾವಣಿ ಹೇಳ್ತಾರೆ. ನಿಜ ಹೇಳಬೇಕು ಅಂದರೆ ನನಗೆ ನನ್ನ ಹೆಂಡತಿ ಬಿಟ್ಟಿರೋಕ್ಕಾಗೋದಿಲ್ಲ, ನಮಗೆ ಪ್ರೈವಸಿ ಬೇಕು, ತುಂಬ ವರ್ಷಗಳಿಂದ ದೂರ ಇದ್ವಿ ಅನ್ನೋ ಒಂದು ರೀಸನ್ನನ್ನು ವೀರು ಒಬ್ರು ಕೊಡ್ತಾರೆ. ಬಟ್ ಇದು ಸುಳ್ಳು ಅಂತ ಶ್ರಾವಣಿಗೆ ಗೊತ್ತದ. ಹಾಗಾಗಿ ಇದ್ದದ್ರಿಂದ ಅಲ್ಲ ನೀವು ಈಚೆ ಹೋಗ್ತಿರೋದು ಅಂತ ಹೇಳಿದಾಗ, ಹೌದಮ್ಮ ನೀನು ಮತ್ತೆ ಸುಬ್ಬು ನಾವಿಲ್ಲಿದ್ದಷ್ಟು ಕೂಡ ನಮ್ಮ ಬಗ್ಗೆನೇ ತಲೆ ಕೆಡಿಸ್ಕೊಳ್ತಾ ಇರ್ತೀರಾ, ಅದೇ ಕಾರಣಕ್ಕೆ ನಾವು ನಿಮ್ಮಿಂದ ದೂರ ಹೋದ್ರೆ ನೀವು ಕೂಡ ನಿಮ್ಮ ಬದುಕಿನ ಬಗ್ಗೆ ಯೋಚನೆ ಮಾಡ್ತೀರಾ ಅನ್ನೋ ಒಂದು ಕಾರಣಕ್ಕೆ ನಾವು ಒಂದು ಮನೆ ಬಿಟ್ಟು ಹೋಗೋ ತೀರ್ಮಾನ ಮಾಡಿರೋದು ಅಂತ ಹೇಳ್ತಾರೆ. ಫೈನಲಿ ಅವರಿಬ್ರು ಖುಷಿಯಾಗಿರ್ಬೇಕು ಅಂತ ಹೇಳಿ ಬಯಸ್ತಿರೋದ್ರಿಂದಾಗಿ ಇಲ್ಲಿ ಪದ್ದು ಒಬ್ರು ಕೂಡ ಅದಕ್ಕೆ ಒಪ್ಕೋತಾರೆ, ತನ್ನ ಮಗ ಸೊಸೆ ಚೆನ್ನಾಗಿರ್ಲಿ ಅಂತ ಹೇಳಿ. ಅಲ್ಲಿ ವೀರು ಮತ್ತೆ ನಂದಿನಿಯಮ್ಮನ ಒಂದು ತೀರ್ಮಾನವನ್ನ ಮಗ ಅದು ಅಳಿಯ ಮತ್ತೆ ಮಗಳು ಕೂಡ ಒಪ್ಕೋತಾರೆ. ಬಟ್ ಮನ್ಸಿಲ್ದಿರೋ ಮನ್ಸಲ್ಲಿ ಅವರನ್ನ ಕಳಿಸ್ಕೊಡ್ಬೇಕಾದ್ರೆ ಒಂದು ತವರು ಮನೆಯಿಂದ ಹೇಗೆ ಮಡಿಲು ತುಂಬಿ ಕಳಿಸ್ಕೊಡ್ತಾರೋ ಅದೇ ರೀತಿ ಮಗಳು ತನ್ನ ಅಮ್ಮನ ಮಡಿಲು ತುಂಬಿ ತನ್ನ ಅಪ್ಪನ ಜೊತೆ ಬೇರೆ ಮನೆಗೆ ಕಳುಹಿಸ್ಕೊಡ್ತಿದ್ದಾರೆ. ಇಲ್ಲಿ ಕಣ್ಣೀರು ಹಾಕ್ತಿದ್ದಾಳೆ, ನನಗೆ ನಿಮ್ಮನ್ನ ಬಿಟ್ಟಿರೋದಕ್ಕಾಗೋದಿಲ್ಲ ಅಂತ ಶ್ರಾವಣಿ. ಆದ್ರೆ ಇಲ್ಲಿ ಧೈರ್ಯವನ್ನ ಕೊಡ್ತಿದ್ದಾರೆ, ನಾವು ಯಾವುದೋ ಊರಿಗೆ ಬೇರೆ ಹೋಗ್ತಿಲ್ಲ, ಪಕ್ಕದ ರೋಡಿಗೆ ಹೋಗ್ತಿದ್ದೀವಿ ಅಷ್ಟೇ, ಯಾಕಿಷ್ಟೆಲ್ಲ ಕಣ್ಣೀರು ಅಂತ ಅಪ್ಪ ಅಮ್ಮ ಧೈರ್ಯವನ್ನ ನೀಡ್ತಾರೆ. ಅತ್ತ ಕಡೆ ವಿಜಯಾಂಬಿಕಾ ಮಗ ಅಂತೂ ಫುಲ್ ಖುಷಿಯಾಗಿದ್ದಾರೆ ಅಮ್ಮನೆ ಗೆಲ್ಲುವುದು ಅಂತ. ಇದರ ನಡುವೆ ಆ ಮನೆಯಲ್ಲಿ ಇರ್ತಕ್ಕಂಥ ಸಾವಿತ್ರಿ ಪ್ರೆಗ್ನೆಂಟ್ ಆಗಿದ್ದಾರೆ. ಆಕೆಯ ಬಗ್ಗೆ ಯಾರು ಕೂಡ ಕಾಳಜಿ ಮಾಡೋರು ಇಲ್ಲ, ಆಕೆ ಒಂಟಿ ಆಗಿದ್ದಾಳೆ. ಬಟ್ ಪರವಾಗಿಲ್ಲ, ನನ್ನ ಮಗು ಕಾಳಜಿಯನ್ನ ನಾನೇ ಮಾಡ್ತೀನಿ ಅಂತ ಅನ್ಕೋತದಾಗೆ ಮಗು ಒಳಗಡೆಯಿಂದ ಉದಿಯುತ್ತೆ. ಅದನ್ನ ನೋಡಿದ್ದ ನಿಜಕ್ಕೂ ಇಲ್ಲಿ ಸಾವಿತ್ರಿ ತುಂಬಾನೇ ಖುಷಿ ಪಡ್ತಿದ್ದಾಳೆ. ಆ ವಿಷಯವನ್ನ ಗಂಡನ ಹತ್ರ ಹೇಳಬೇಕು ಅನ್ಕೋತಾಳೆ, ಗಂಡ ರೆಸ್ಪಾಂಡ್ ಮಾಡೋದಿಲ್ಲ. ಬಟ್ ಹಾಗಾದ ಮಾತ್ರಕ್ಕೆ ಇಲ್ಲಿ ಸಾವಿತ್ರಿ ಸುಮ್ಮನಿರುವುದಿಲ್ಲ. ಆ ಒಂದು ಹೊಡಿತಿರುವುದನ್ನ ಮೂಮೆಂಟ್ಸ್ ಅನ್ನ ಗಂಡಂಗೆ ತೋರಿಸ್ಲೇಬೇಕು ಅಂತ ಹಟ್ಟಕ್ಕೆ ಬಿದ್ದು ಕೈಯನ್ನ ಇಡಿಸ್ತಾಳೆ. ಆ ಒಂದು ಕ್ಷಣ ನಿಜಕ್ಕೂ ಕೂಡ ರೋಮಾಂಚನವಾಗ್ಬಿಡತ್ತೆ ಮದನ್ಗೆ. ಮದನ್ನಲ್ಲಿ ಆಗ್ತಕ್ಕಂಥ ಬದಲಾವಣೆ ನಿಜಕ್ಕೂ ಕೂಡ ಸಾವಿತ್ರಿಗೆ ಶಾಕ್ ಕೊಡುತ್ತೆ. ಒಂದು ಮಗು ಎಷ್ಟರ ಮಟ್ಟಿಗೆ ಬದಲಾಯಿಸಬಹುದು ಅನ್ನುವುದನ್ನ ನಿಜಕ್ಕೂ ಇಲ್ಲಿ ಪ್ರೂಫ್ ಸಮೇತ ತೋರಿಸಲಾಗಿದೆ. ಇಲ್ಲಿ ವಿಜಯಾಂಬಿಕಾ ಮಗ ಮದನ್ಗೆ ಸಾವಿತ್ರಿ ಮಗು ಕಂಡ್ರೇನೆ ಆಗ್ತಿರ್ಲಿಲ್ಲ. ಬಟ್ ಯಾವಾಗ ಮಗುವಿನ ಚಲನವಲನನ ಆ ಒಂದು ಸ್ಪರ್ಶವನ್ನ ಅನುಭವಿಸಿದ್ರು ಮದನ್ ಸಂಪೂರ್ಣವಾಗಿ ಬದಲಾಗ್ಬಿಡ್ತಾರೆ. ಮಗು ಅನ್ನೋ ಪ್ರೀತಿ, ಹೆಂಡತಿ ಅನ್ನೋ ಕಾಳಜಿ ಒಮ್ಮೆಲೆ ಬಂದು ಬಿಡುತ್ತೆ. ಇದರಿಂದಾಗಿ ಸಾವಿತ್ರಿಗೆ ಖುಷಿ ಆಗತ್ತೆ, ತನ್ನ ಗಂಡ ಮಗುವನ್ನ ಒಪ್ಕೊಂಡ್ರು, ತನ್ನನ್ನ ಒಪ್ಕೊಂಡ್ರು ಅಂತ ಹೇಳಿ. ಇದರ ನಡುವೆ ಅತ್ತ ಕಡೆ ಭರ್ಜರಿ ಪ್ರಚಾರವನ್ನ ಮಾಡೋದಕ್ಕೆ ಶ್ರಾವಣಿ ಮತ್ತೆ ನಂದಿನಿಯಮ್ಮ ಕೂಡ ರೆಡಿ ಆಗಿದ್ದಾರೆ. ಫೈನಲಿ ವೀರು ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತದ್ರಿಂದ ಅವರ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಇರ್ತಕ್ಕಂಥ ಜನಗಳ ಮನೆಗಳಿಗೆ ಹೋಗೋದ್ರ ಮುಖಾಂತರ ವೀರು ಅವರಿಗೆ ಓಟ್ ಹಾಕಬೇಕು ಅಂತ ಹೇಳಿ ಶ್ರವಣಿ ಮತ್ತೆ ನಂದಿನಿಯಮ್ಮ ಜನಗಳನ್ನ ಕೇಳ್ಕೊತಿದ್ದಾರೆ. ಫೈನಲಿ ಭರ್ಜರಿ ಪ್ರಚಾರ ಆಗತ್ತೆ. ಭರ್ಜರಿ ಪ್ರಚಾರ ಆದ ನಂತರ ಎಲೆಕ್ಷನ್ ದಿನ ಕೂಡ ಬರುತ್ತೆ. ಎಲೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ವೀರು ಅವರು ಭರ್ಜರಿ ಜಯಬೇರಿಯೊಂದಿಗೆ ಇಲ್ಲಿ ವಿಜಯಾಂಬಿಕಾನ ಮುಖಭಂಗಗೊಳಿಸ್ತಿದ್ದಾರೆ. ಬಟ್ ಹೇಗೆ ಎಂದು ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ